ನಾಡಿನ ಎಲ್ಲರಿಗೂ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ್ ಮಾಡುವ ನಮಸ್ಕಾರಗಳು. ಮಿದುಳಿನಿಂದ ಪರಿಕಲ್ಪನೆ, ಕಣ್ಣಿನಿಂದ ಗುರಿ, ಹೃದಯದಿಂದ ದೃಢತೆ, ಈ ಮೂರು ಒಟ್ಟಿಗೆ ಸೇರಿದಾಗ ಅದು ಒಂದು ಗಮ್ಯವಾಗುತ್ತೆ. ಅಂಥ ಒಂದು ಗಮ್ಯವನ್ನು ನಾವು ಮುಟ್ಟಬೇಕು ಅಂತಂದರೆ ನಮ್ಮೊಳಗೆ ನಮಗೆ ಇರಬೇಕಾದ್ದು ಕೇವಲ ಒಂದೇ ಒಂದು ಹಿಡಿ ಆತ್ಮವಿಶ್ವಾಸ. ನಮ್ಮೊಳಗೆ ನಮಗೆ ಒಂದು ಚಿಕ್ಕ ಆತ್ಮವಿಶ್ವಾಸದ ಸುಳಿವು ಕಂಡರೂ ಕೂಡ ಅದರ ಬೀಜ ಮೊಳಕೆಯೊಡೆದು ಗಿಡವಾಗಿ ಮರವಾಗಿ ಹಬ್ಬಿ ವ್ಯಾಪಿಸಿ ಇಡೀ ಜಗತ್ತನ್ನು ತಬ್ಬಿ ಹಿಡಿಯುತ್ತೆ. ನಮಗೆ ಬೇಕಾಗಿರೋದು ಅಷ್ಟೇ, ಕೇವಲ ಒಂದು ಚಿಕ್ಕ ಆತ್ಮವಿಶ್ವಾಸ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾನು ಸೋಲುವುದಿಲ್ಲ, ನಾನು ಸೋಲೋದಕ್ಕೋಸ್ಕರ ನಾನು ಹುಟ್ಟಿಲ್ಲ, ನಾನು ಹುಟ್ಟಿದ್ದೇ ಗೆಲುವಿಗೋಸ್ಕರ. ಯಾಕೆ ಅಂತಂದರೆ ಇಡೀ ಭೂಮಂಡಲವೇ ಗೆಲುವಿನ ಒಂದು ಸಂಕೇತ. ಸುಡುತ್ತಿರುವ ಅಗ್ನಿಯ ಚೆಂಡಿನಂಥ ಸೂರ್ಯನಿಂದ ಸಿಡಿದು ಸೂರ್ಯನ 101 ಭಾಗದಲ್ಲಿ ಒಂದು ಭಾಗವಾಗಿ ಬಂದು ಈ ಗಾಳಿಯಲ್ಲಿ ತೇಲ್ತಾ ಈ ಬ್ರಹ್ಮಾಂಡದ ಒಂದು ವಿಚಿತ್ರ ಗಾಳಿಯಲ್ಲಿ ತೇಲಿ ಲಕ್ಷಾಂತರ ವರ್ಷಗಳ ನಂತರ ಇದು ಒಂದು ಮಹಾನ್ ಜೀವ ಸಂಕುಲದ ಸೃಷ್ಟಿಗೆ ಕಾರಣವಾಗಿದ್ದು ಈ ಭೂಮಿ. ಇದು ಗೆಲುವಲ್ವಾ? ಗೆಲುವಿನ ಸಂಕೇತವಾದ ಈ ಭೂಮಿಯಲ್ಲಿ ಹುಟ್ಟುವ ಪ್ರತಿಯೊಂದು ಜೀವರಾಶಿಗಳು ಕೂಡ ಗೆಲ್ಲಲಿಕ್ಕಾಗಿಯೇ ಹುಟ್ಟಿದ್ದು. ಗೆಲುವಿನ ಭೂಮಿಯಲ್ಲಿ ಗೆಲ್ಲುವುದೇ ನಮ್ಮ ಗುರಿ, ಗೆಲ್ಲುವುದೇ ನಮ್ಮ ಛಲ, ಗೆಲ್ಲುವುದೇ ನಮ್ಮ ಬಲ, ಗೆಲುವೇ ನಮ್ಮ ಆತ್ಮಬಲ ಅನ್ನೋದನ್ನು ನಾವು ಸದಾ ನಿತ್ಯ ಮಂತ್ರವಾಗಿಸ್ಕೊಂಡ್ರೆ ನಮ್ಮ ಉಸಿರಾಟದ ಪ್ರತಿ ಮೂಮೆಂಟ್ನಲ್ಲೂ ಕೂಡ ಗೆಲುವಿನ ಒಂದು ಕಾಮೆಂಟ್ ಇರಬೇಕು, ಗೆಲುವಿನ ಒಂದು ಕಾಂಪ್ಲಿಮೆಂಟ್ ಇರಬೇಕು, ಗೆಲುವು ಕಂಪ್ಲೀಟ್ ಆಗಿರಬೇಕು. ಸದಾಕಾಲ ಆತ್ಮವಿಶ್ವಾಸದ ಪ್ರತೀಕವಾಗಿರ್ತಕ್ಕಂಥ ನಾವುಗಳು ಸೋತಾಗ ಯಾವತ್ತಿಗೂ ಕೂಡ ಸಾವಿನ ಬಗ್ಗೆ ಯೋಚನೆ ಮಾಡಬಾರ್ದು. ಸೋತಾಗ ಸತ್ತರೆ ಸಾವಿಗೆ ಅವಮಾನ, ಗೆದ್ದಾಗ ಮಾತ್ರ ಮನುಷ್ಯನ ಬದುಕಿಗೆ ಒಂದು ಸಂಪೂರ್ಣ ಅರ್ಥ ಸಿಗೋದು. ಸಾವು ಭಗವಂತನ ನಿರ್ಧಾರ, ಸಾವೇ ಸಾಧನೆ ಆಗಬಾರ್ದು. ಇದ್ದು ಸಾಧಿಸು, ಗೆದ್ದು ಸಾಧಿಸು. ಒಂದು ದೊಡ್ಡ ತತ್ವ ಒಂದಿದೆ. ಒಂದು ಹೋರಾಟದಲ್ಲಿ ನೀನು ಕೆಳಗಡೆ ಬಿದ್ದೆ ಅಂತಂದರೆ ಅದು ನಿನ್ನ ಸೋಲಲ್ಲ. ಮತ್ತೆ ಎದ್ದೇಳಲು ನೀನು ಪ್ರಯತ್ನಿಸದೇ ಇದ್ದಾಗ ಮಾತ್ರ ಅದು ನಿನ್ನ ಸೋಲಾಗುತ್ತೆ. ಆ ಪ್ರಯತ್ನಗಳು ಸದಾ ನಮ್ಮಲ್ಲಿರಲಿ. ಈ ತತ್ವವನ್ನು ಪ್ರತಿಪಾದಿಸ್ಕೊಂಡು ಬಂದವರು ಬ್ರೂಸ್ಲಿಯವರು. ನಿನ್ನ ಒಳಗೆ ಎಷ್ಟೇ ನೋವಿದ್ರೂ ಮತ್ತೊಬ್ಬರನ್ನ ನಗಿಸ್ಕೊಂಡು ಬಾ, ಆಗ ನೀನು ನಗುವಿನ ಪ್ರತೀಕ ಆಗ್ತೀಯ. ಯಾರಿಗೆ ನೋವಿನ ರುಚಿ ಗೊತ್ತಿರುತ್ತೋ ಅವರಷ್ಟೇ ನಗುವನ್ನು ಹಂಚಲಿಕ್ಕೆ ಅರ್ಹರು ಮತ್ತು ಸಾಮರ್ಥ್ಯ ಉಳ್ಳವರು ಅನ್ನೋದನ್ನು ಪ್ರತಿಪಾದಿಸಿದ್ದು ಚಾಪ್ಲಿನ್. ಅಂಥ ಬ್ರೂಸ್ಲಿ, ಅಂಥ ಚಾಪ್ಲಿನ್ ಅಂಥವರು ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ? ಬೇಕಾದಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬರ ಒಳಗೂ ಇದ್ದಾರೆ, ಪ್ರತಿಯೊಬ್ಬರೂ ಆಗಿದ್ದಾರೆ. ಆ ಥರ ಪ್ರತಿಯೊಬ್ಬರಲ್ಲೂ ಒಬ್ಬ ಬ್ರೂಸ್ಲಿ ಇದ್ದಾರೆ, ಹೋರಾಟಗಾರ. ಪ್ರತಿಯೊಬ್ಬರಲ್ಲೂ ಒಬ್ಬ ಚಾಪ್ಲಿನ್ ಇದ್ದಾನೆ, ನೋವು ನಲಿವನ್ನು ಉಂಡವನು. ನಮ್ಮಲ್ಲಿ ನಾವು ಎಲ್ಲವೂ ಆಗಿರ್ತೀವಿ. ನಾವು ಯಾತಕ್ಕೆ ಹಿಂಜರಿಬೇಕು? ಯಾರನ್ನೂ ಜರಿಯಬೇಡ, ಯಾವುದಕ್ಕೂ ಹಿಂಜರಿಯಬೇಡ. ಇದು ನಮ್ಮ ಮತ್ತೊಂದು ಮಂತ್ರವಾಗಬೇಕು. ಯಾರನ್ನೂ ಜರಿಯಬೇಡ, ಯಾವುದಕ್ಕೂ ಹಿಂಜರಿಯಬೇಡ. ಮುಂದಿಟ್ಟ ಹೆಜ್ಜೆ ಹಿಂದೆ ಇಡಲೇಬೇಡ. ಮುಂದೆ ಹೋಗ್ತಾ ಇರು. ಯಾರಾದರೂ ನಿಮಗೆ ನೋವು ಕೊಟ್ಟರಾ ಕ್ಷಮಿಸ್ಬಿಡಿ, ಇಲ್ವಾ ಮರೆತುಬಿಡಿ. ನೀವು ಒಬ್ಬರನ್ನ ಕ್ಷಮಿಸಿದ್ರೂ ಕೂಡ ಕ್ಷಮಿಸಿದ್ದೀನಿ ಅನ್ನುವ ಒಂದು ಚಿಕ್ಕ ಅಹಂಭಾವ ನಮ್ಮಲ್ಲಿ ಅಂಟಿರೋ ಸಾಧ್ಯತೆ ಇರುತ್ತೆ. ಯಾಕೆ ಕ್ಷಮಿಸೋದು? ಮರೆತುಬಿಡಿ. ಮತ್ತೊಮ್ಮೆ ಅವರೇ ಎದುರುಗಡೆ ಬಂದರೆ ಹೊಸ ಪ್ರೀತಿಯನ್ನು ಹುಟ್ಟಾಕಿ. ಈ ಒಂದು ಜಗತ್ತು ಅನ್ನುವಂಥ ಮಹಾ ಸರೋವರದಲ್ಲಿ ಬದುಕಿನ ದೋಣಿ ಮೇಲೆ ಕೂತ್ಕೊಂಡು ಹುಟ್ಟಾಕಿ. ಆ ಹುಟ್ಟುಗಳನ್ನು ಹಾಕ್ತಾ ಮುಂದೆ ಹೋಗ್ತಾ ಇರಿ. ಪ್ರತಿಯೊಂದಕ್ಕೂ ಒಂದು ಹೊಸತನವನ್ನು ಹುಟ್ಟಾಕಿ. ನಿಮ್ಮಲ್ಲಿ ಎಲ್ಲವೂ ಸಾಧ್ಯ ಅನ್ನೋದು ಈ ಪ್ರಕೃತಿ ನಮಗೆ ಹೇಳಿಕೊಟ್ಟಂಥ ಪಾಠ. ನಾವು ಈ ಪ್ರಕೃತಿಯನ್ನು ಆರಾಧಿಸಿದ್ರೆ ಸಾಕು, ಪ್ರಕೃತಿ ನಮಗೇನು ಬೇಕೋ ಅದೆಲ್ಲವನ್ನು ಕೂಡ ನಮಗೆ ಬ್ಲೆಸ್ ಮಾಡುತ್ತೆ. ನಮ್ಮಿಂದ ಈ ಪ್ರಕೃತಿಗೆ ಸಂಪೂರ್ಣವಾದ ಒಂದು ಕೃತಜ್ಞತೆಯನ್ನು ನಾವು ಪ್ರತಿನಿತ್ಯ ಅರ್ಪಿಸ್ಕೊಂಡು ಹೋದರೆ ಸಾಕು. ಈ ಪ್ರಕೃತಿ ನಮಗೇನು ಬೇಕೋ ಎಲ್ಲವನ್ನು ಕೊಟ್ಟಿದೆ, ಕೊಡ್ತಾನೇ ಇದೆ, ಕೊಡುತ್ತೆ. ಪ್ರಕೃತಿಗೆ ತಾರತಮ್ಯವೇ ಇಲ್ಲ. ಹುಲಿ, ಸಿಂಹ, ಹಾವು, ಇಲಿ, ಕೀಟ, ಪಕ್ಷಿ, ಸರೀಸೃಪ, ಜೀವಜಂತು, ಜಲಜಂತು, ಮನುಷ್ಯ ಯಾವುದರ ವ್ಯತ್ಯಾಸವೂ ಇಲ್ಲದೆ ಎಲ್ಲರಿಗೂ ಎಲ್ಲದಕ್ಕೂ ಸಮಾನವಾದಂಥ ಸವಲತ್ತನ್ನು, ಸಮಾಧಾನವಾದಂಥ ಪ್ರೀತಿಯನ್ನು, ಸಮಾಧಾನವಾದಂಥ ಒಂದು ಅನುಗ್ರಹವನ್ನು, ಅವಕಾಶವನ್ನು, ಆತ್ಮವಿಶ್ವಾಸವನ್ನು ಈ ಪ್ರಕೃತಿ ನಮಗೆ ಕೊಟ್ಟಿದೆ ಅಂತಂದಾಗ ನಾವು ಈ ಪ್ರಕೃತಿಗೆ ಹಾನಿಯಾಗದ ರೀತಿಯಲ್ಲಿ ಪ್ರಕೃತಿಯ ಜೊತೆ ಒಂದು ಪ್ರೀತಿಯಿಂದ, ನಲ್ಮೆಯಿಂದ, ಗೌರವದಿಂದ ನಡ್ಕೊಂಡ್ರೆ ಸಾಕು. ಈ ಪ್ರಕೃತಿ ಸದಾಕಾಲ ನಮ್ಮನ್ನು ಕಾಯುತ್ತೆ. ಈ ಪ್ರಕೃತಿಗಿಂತ ಮೀರಿದ ದೇವರು ಯಾವುದಿದೆ? ನಾವು ಊಹಿಸುವ, ನಾವು ಭಾವಿಸುವ, ನಾವು ಪ್ರತಿಷ್ಠಾಪಿಸುವ ಪ್ರತಿಯೊಂದು ದೇವರುಗಳು ಕೂಡ ಈ ಪ್ರಕೃತಿಯ ಸ್ವರೂಪದಲ್ಲೇ ಇರೋದು. ಈ ಪ್ರಕೃತಿಯನ್ನು ಸದಾ ಆರಾಧಿಸೋಣ. ನಮ್ಮೊಳಗಿರೋ ಆತ್ಮ ಚೈತನ್ಯವನ್ನು ವೃದ್ಧಿಸ್ಕೊಳ್ಳೋಣ.
ನೂರಾರು ಜನಕ್ಕೆ ನಾವು ಒಳ್ಳೆಯವರಾಗಿ, ಒಳ್ಳೆಯದಾಗಿ, ಒಳ್ಳೆತನಕ್ಕಾಗಿ ಬಾಳುವ ನಿಟ್ಟಿನಲ್ಲಿ ಸಾಧನೆ ಮಾಡೋಣ. ನೀವು ನೀವಾಗಿ, ನಾವು ನಾವಾಗಿ, ಅವರು ಅವರಾಗಿ, ಅದು ಅದಾಗಿ ಇದ್ದರೆ ಸಾಕು. ಅದಕ್ಕೆ ಮೀರಿದಂಥ ಸಾಧನೆಯ ಮೊದಲ ಪಾರಿತೋಷಕ ಯಾವುದೂ ಇಲ್ಲ. ಈ ವಿಚಾರಗಳು ತಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನಿಮ್ಮ ಈ ಪ್ರೀತಿಯ ಪ್ರೇಮಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗದಿರುವ ನಿಮ್ಮ ಗೆಳೆಯರಿಗೆ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಕೆಳಗಿರುವ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ನಿಮ್ಮ ಹಾರೈಕೆಗಳ ಜೊತೆ ಮುಕ್ತವಾಗಿ ಹಂಚಿಕೊಳ್ಳಿ. ನಾವು ಪಾಸ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಎಕ್ಸಾಮ್ ಬರೀದೆ ಹೇಗೆ ಪಾಸ್ ಆಗೋದು? ನಿರ್ವಿಕಾರ ಮನೋಭಾವದಿಂದ ನಮ್ಮ ಪ್ರತಿಯೊಂದು ಹಂಬಲಗಳನ್ನು ಪಕ್ಕದಲ್ಲಿ ಸರಿಸಿಟ್ರೆ ಸಾಕು. ನಮಗೆ ಏನು ಬೇಕೋ ಅದು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕಾಲ ಯಾವತ್ತೂ ಕೂಡ ಮಿಂಚಿ ಹೋಗೋದಿಲ್ಲ, ಒಂಚೂರು ಮುಂದಕ್ಕೆ ಹೋಗಿರುತ್ತೆ. ನಮ್ಮನ್ನ ಹಾಳು ಮಾಡೋದು ಅನಾವಶ್ಯಕವಾದ ಕಾಲಕ್ಷೇಪ. ಹಾಗೆ ಮತ್ತೊಬ್ಬರನ್ನ ಹಾಳು ಮಾಡೋದು ನಮ್ಮಿಂದ ಅವರ ಜೀವನದಲ್ಲಿ ಮಾಡುವಂಥ ಹಸ್ತಕ್ಷೇಪ. ಪರಿಸ್ಥಿತಿಗಳ ಸೂಜಿ ಮತ್ತು ದಾರ ಎರಡೂ ನಮ್ಮ ಕೈಯಲ್ಲೇ ಇರುತ್ತೆ. ಆದರೆ ಅದನ್ನು ಹೇಗೆ ಪೋಣಿಸ್ಬೇಕು ಅನ್ನೋ ನಿರ್ಧಾರ ಮಾತ್ರ ಆ ಭಗವಂತನ ಕೈಯಲ್ಲಿರುತ್ತೆ. ಸೋತಾಗ ತಲೆ ಎತ್ತಿ ನಡಿ, ಗೆದ್ದಾಗ ತಲೆ ತಗ್ಗಿಸಿ ನಡಿ. ನಾವು ಒಳ್ಳೆಯದು ಮಾಡಬೇಕು ಅಂತ ಅಂದುಕೊಂಡಿದ್ದ ತಕ್ಷಣ ಒಂದು ಒಳ್ಳೆಯ ಕೆಲಸ ಆರಂಭ ಆದಂಗೆನೆ. ನಾವು ಒಬ್ಬರಿಗೆ ಒಂದು ಒಳ್ಳೆಯದನ್ನು ಬಯಸ್ತೀವಿ, ಒಳ್ಳೆಯದನ್ನು ಹಾರೈಸಬೇಕು ಅಂತ ಅಂದುಕೊಂಡಿದ್ದ ತಕ್ಷಣ ಅದು ಒಳ್ಳೆಯದು ಆದ ಹಾಗೆ. ನಾವು ಗೆಲ್ತೀವಿ ಅಂತ ಅಂದುಕೊಂಡ ತಕ್ಷಣ ಅರ್ಧ ಗೆದ್ದ ಹಾಗೆ. ಇದೇ ನಮ್ಮ ಜೀವನದಲ್ಲಿರ್ತಕ್ಕಂಥ ಒಂದು ಸಾರ್ವಕಾಲಿಕ ಸೂತ್ರ. ಇದು ಸಾರ್ವಕಾಲಿಕವಾದಂಥ ಸತ್ಯ. ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೂ ಕೂಡ ಕಾಲ ಮಿಂಚೋಯ್ತು ಅಂತ ನಾವು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಕಾಲ ಯಾವತ್ತೂ ಕೂಡ ಮಿಂಚಿ ಹೋಗೋದಿಲ್ಲ, ಒಂಚೂರು ಮುಂದಕ್ಕೆ ಹೋಗಿರುತ್ತೆ. ನಾವು ಸ್ವಲ್ಪ ಸ್ಪೀಡಾಗಿ ಹೆಜ್ಜೆ ಇಟ್ಟರೆ ಸಾಕು, ಆ ಕಾಲದ ಜೊತೆಗೆ ನಾವು ನಿಂತು ನಡೆಯಬಹುದು. ಕಾಲವನ್ನು ನಮ್ಮ ಕೈವಶ ಮಾಡಿಕೊಳ್ಳಬಹುದು. ಕೈವಶ ಅಂತಂದರೆ ಇಲ್ಲಿ ಕಾಲದ ಮೇಲೆ ನಮ್ಮ ದಬ್ಬಾಳಿಕೆ ಅಂತ ಅಲ್ಲ, ಅದು ಬಹಳ ಬಹಳ ಮೂರ್ಖತನದ ಮಾತು. ಕಾಲದ ಜೊತೆಗೆ ನಾವು ವಾಸ್ತವಿಕತೆಯಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗೋದು. ಬದುಕಿನಲ್ಲಿ ನಿಜವಾಗಲೂ ಶ್ರೇಷ್ಠವಾದ ಕಥೆ ವಾಸ್ತವಿಕತೆ ಒಂದೇ. ವಾಸ್ತವಾಂಶಗಳ ಮಧ್ಯದಲ್ಲಿ ನಾವು ಈ ಕಾಲದ ಜೊತೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದರೆ ಅದರ ಗಮ್ಮತ್ತೇ ಬೇರೆ ಇರುತ್ತೆ. ನಮ್ಮ ಹತ್ರ ಹಣ ಇದ್ದಾಗ ಜಲ್ಸಾ ಮಾಡಬೇಕು ಅನಿಸುತ್ತೆ, ಅದಕ್ಕಿಂತ ಹಣ ಇದ್ದಾಗ ಹೆಚ್ಚು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ. ಹಣ ಇದ್ದಾಗ ಜಲ್ಸಾ ಮಾಡುವ ಸಮಯನ ಕಡಿಮೆ ಮಾಡಿ ಹಣ ಇದ್ದಾಗ ಹೆಚ್ಚು ಕೆಲಸ ಮಾಡೋಣ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ನಿನಗೆ ಜೀವನದಲ್ಲಿ ಎಲ್ಲವೂ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ, ಅತೀ ಸರಳವಾಗಿ ಬದುಕೋದನ್ನು ಕಲಿ. ನಿನಗೆ ಜೀವನದಲ್ಲಿ ಎಲ್ಲವೂ ಸಿಕ್ಕಿದೆ ಅಂತಲೇ ಅಂದುಕೋ, ಅತಿ ಸರಳವಾಗಿ ಬದುಕೋದನ್ನು ಕಲಿ. ಜೀವನದಲ್ಲಿ ನಿನಗೆ ಏನೂ ಇಲ್ವಾ, ಎಲ್ಲವನ್ನು ಕಳ್ಕೊಂಡಿದ್ಯಾ, ಶ್ರೇಷ್ಠನಾಗಿ ಬದುಕೋದನ್ನು ಕಲಿ. ತಲೆ ಎತ್ತಿ ನಡಿ, ಸೋತಾಗ ತಲೆ ಎತ್ತಿ ನಡಿ, ಗೆದ್ದಾಗ ತಲೆ ತಗ್ಗಿಸಿ ನಡಿ. ಸೋತಾಗ ತಲೆ ಎತ್ತಿ ನಡಿ. ಯಾಕೆಂದರೆ ಗೆಲುವು ಅನುಗ್ರಹದಿಂದ ಬಂದಿರೋದು, ಆದರೆ ಸೋಲು ಅನುಭವದಿಂದ ಬಂದಿರುತ್ತೆ. ಎಲ್ಲಿ ಅನುಭವದ ಬೇರು, ಅನುಗ್ರಹದ ತೇರು ಒಂದಾಗಬೇಕು ಅಂತಂದರೆ ನಾವು ಒಂದು ವಾಸ್ತವಿಕತೆಯಲ್ಲಿ ಬದುಕೋದನ್ನು, ಒಂದು ವರ್ತಮಾನದಲ್ಲಿ ಬದುಕೋದನ್ನು ಅಳವಡಿಸ್ಕೊಂಡು ಹೋದರೆ ಸಾಕು. ನಮಗೆ ಖಂಡಿತವಾಗಲೂ ಕೂಡ ಎಲ್ಲವೂ ನಮ್ಮದಾಗತ್ತೆ. ಇದಕ್ಕೆ ನಾವು ಮಾಡಬೇಕಾದ ಒಂದು ಚಿಕ್ಕ ಉಪಾಯ ಅಷ್ಟೇ. ಯಾವುದರ ಮೇಲೆಲ್ಲ ನಮಗೆ ಅತಿಯಾದ ಅಪೇಕ್ಷೆಗಳಿದೆಯೋ ಆ ಅಪೇಕ್ಷೆಗಳನ್ನು ಸಂತೋಷವಾಗಿ ಸರಿಸಿ ದೂರ ಇಟ್ಟು ನಾವು ಮಾಡಬೇಕಾದ ಮುಂದಿನ ಕೆಲಸಗಳ ಕಡೆ ಗಮನ ಹರಿಸ್ಕೊಂಡು ಹೋಗೋದು ಅತಿ ಶ್ರೇಷ್ಠವಾದಂಥ ಒಂದು ಉಪಾಯ. ಯಾವುದೋ ಒಂದು ಕಾರ್ ಇರಬಹುದು, ಬಂಗ್ಲೆ ಇರಬಹುದು, ಅಥವಾ ಯಾವುದೇ ಒಂದು ಕನಿಷ್ಠ ಕಾಫಿ ಟೀ ಇರಬಹುದು. ಇದಿಲ್ಲ ಅಂದರೆ ನನ್ನಿಂದ ಸಾಧ್ಯವೇ ಇಲ್ಲ. ಈ ರೀತಿ ಆಹಾರ ಇಲ್ಲ ಅಂದರೆ ನನ್ನಿಂದ ಆಗೋದೇ ಇಲ್ಲ. ಈ ರೀತಿಯ ಬಟ್ಟೆ ಹಾಕೊಳ್ಳೋದಿದ್ರೆ ನನಗೆ ನಡೆಯೋಕ್ಕೆ ಆಗಲ್ಲ. ಈ ಕಂಪ್ನಿ ಪಾದರಕ್ಷೆನೇ ಹಾಕೋಬೇಕು, ಆ ಕಂಪ್ನಿ ಕ್ಯಾಪೇ ಹಾಕೋಬೇಕು, ಈ ಕಂಪ್ನಿ ಕೋಟ್ ಹಾಕೋಬೇಕು, ಈ ಕಂಪ್ನಿ ಸೂಟ್ ಹಾಕೋಬೇಕು. ನಾವೇನೆಲ್ಲ ಅನ್ಕೋತೀವಿ, ಈ ಸೂಟ್ ಅನ್ನೋದು ನಮಗೆಲ್ಲ ಸೂಟ್ ಆಗಲ್ಲ. ಈ ಪ್ರಕೃತಿ, ಆ ಭಗವಂತ ನಮಗೇನು ಬೇಕೋ ಆ ಸೂಟ್ ನಮ್ಗೆ ಹಾಕಿ ಕಳಿಸಿರ್ತಾನೆ. ಅವನು ಯಾವುದನ್ನೆಲ್ಲ ಸೂಟ್ ಮಾಡಿ ಕಳಿಸಿರ್ತಾನೆ ಅದು ನಾವು ಹಾಕೊಳ್ಳೋ ಈ ಸೂಟ್ಗಿಂತ ಶ್ರೇಷ್ಠವಾದದ್ದು. ನೈಜವಾದಂಥ ಪರ್ಸನಾಲಿಟಿ ಇರುತ್ತೆ ಮನುಷ್ಯನಿಗೆ, ನಿಜವಾದ ಪರ್ಸನಾಲಿಟಿ ಇರುತ್ತೆ. ನಮ್ಮ ನಿಜವಾದ ಪರ್ಸನಾಲಿಟಿಯನ್ನು ಭಗವಂತನಿಗೆ ನಾವು ಹೇಗೆ ಅಭಿವ್ಯಕ್ತಿಪಡಿಸ್ತೀವಿ, ಆ ಭಗವಂತನ ಮುಂದೆ ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ಹೇಗೆ ತೆರೆದಿಡಬೇಕು ಅಂತಂದರೆ, ನಮ್ಮ ಪ್ರತಿಯೊಂದು ಅಪೇಕ್ಷೆಗಳನ್ನು, ಆಸೆಗಳನ್ನು, ಅಳತೆ ಮೀರಿದಂಥ ಅಗತ್ಯಗಳನ್ನು ಸರಿಸಿ ಇಡಬೇಕು. ಆದರೆ ಆ ಸರಿಸುವುದರಲ್ಲಿ ಅಲಕ್ಷ್ಯವಾಗಲಿ, ತಾತ್ಸಾರವಾಗಲಿ, ಮತ್ಸರವಾಗಲಿ, ಈರ್ಷ್ಯೆಯಾಗಲಿ, ಬೇಸರವಾಗಲಿ, ನೋವಾಗಲಿ ಯಾವುದಿರಬಾರ್ದು. ನಿರ್ವಿಕಾರ ಮನೋಭಾವದಿಂದ ನಮ್ಮ ಪ್ರತಿಯೊಂದು ಹಂಬಲಗಳನ್ನು ಪಕ್ಕದಲ್ಲಿ ಸರಿಸಿಟ್ರೆ ಸಾಕು. ನಮಗೆ ಏನು ಬೇಕೋ ಅದು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ದಟ್ಟ ಅರಣ್ಯದಲ್ಲಿ ನಾವು ಎಲ್ಲೋ ಕಳೆದು ಹೋಗಿದ್ರೂ ಕೂಡ ಒಂದು ಹುಡುಕೊಂಡು ಬಂದು
ನಮ್ಮನ್ನು ಮೇಲೆತ್ತಿ ನಿಲ್ಲಿಸಿ ಪರ್ವತದ ತುದಿಯಲ್ಲಿ ನಿಲ್ಲಿಸುವ ಮಹಾನ್ ಚೈತನ್ಯ ಈ ಪ್ರಕೃತಿಗಿದೆ, ಆ ಭಗವಂತನಿಗಿದೆ. ನಾವೆಲ್ಲರೂ ಕೂಡ ಗೆಲ್ಲಲಿಕ್ಕೋಸ್ಕರನೇ ಬಂದವರು, ಶಿಖರ ಹತ್ತಲಿಕ್ಕಾಗಿಯೇ ಬಂದವರು. ಶಿಖರ ಹತ್ತುವ ಯೋಗ್ಯತೆ ಇದ್ದಾಗಲೂ ಕೂಡ ಎಲ್ಲೋ ಕರೆಂಟ್ ಇಲ್ದಿರೋ ಜಾಗದಲ್ಲಿ ಲಿಫ್ಟ್ ಮುಂದೆ ಕಾಯ್ಕೊಂಡು ನಮ್ಮ ಜೀವನವನ್ನೇ ವ್ಯರ್ಥ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಮೆಟ್ಲು ಹತ್ಕೊಂಡು ಹೋಗೋದು ಕಲಿಬೇಕು. ಹಂತ ಹಂತವಾಗಿ ಮೆಟ್ಲು ಹತ್ಕೊಂಡು ಹೋಗಬೇಕು, ಹಂತ ಹಂತವಾಗಿ ಹೆಜ್ಜೆ ಇಟ್ಕೊಂಡು ಹೋಗಬೇಕು. ಯಾರಿಗೂ ಇಲ್ಲಿ ಕಾಂಪಿಟಿಷನ್ ಅನ್ನೋದು ಇಲ್ಲ, ಯಾರು ಇಲ್ಲಿ ಸ್ಪರ್ಧಿಗಳೂ ಇಲ್ಲ, ಯಾರು ಇಲ್ಲಿ ಗೆಲ್ಲಿಸುವವರು ಇಲ್ಲ, ಸೋಲಿಸುವವರು ಇಲ್ಲ. ನಮ್ಮೊಳಗೆ ಗೆಲುವು ಸೋಲುಗಳ ಫೈಟ್ಸ್ ನಡೀತಾನೇ ಇರುತ್ತೆ. ಆ ಒಂದು ಹೋರಾಟವನ್ನು ನಾವು ಪ್ರೀತಿಯಿಂದ ತಗೋಬೇಕು, ಹಕ್ಕುಗಳಾಗಿ ತಗೋಬೇಕು. ಸೋಲುವುದು ನನ್ನ ಹಕ್ಕು, ಗೆಲ್ಲುವುದು ನನ್ನ ಹಕ್ಕು. ಈ ಸೋಲು ಗೆಲುವುಗಳ ಮಧ್ಯದಲ್ಲಿ ನಾನಾಗಬೇಕು ಪ್ರತಿಯೊಬ್ಬರು ಓದುವ ಒಂದು ಅದ್ಭುತವಾದ ಬುಕ್ಕು, ಒಂದು ಪುಸ್ತಕವಾಗಿ ಬದುಕಬೇಕು ನಾವು. ಈ ರೀತಿ ಎಲ್ಲವೂ ನಮ್ಮೊಳಗೆ ನಮಗೇ ಒಂದು ಅವಗಾಹನೆಗಳಿಗೆ ಬರ್ತಾ ಇರುತ್ತೆ, ಎಷ್ಟೋ ವಿಚಾರಗಳು. ಇದೆಲ್ಲವನ್ನು ಕೂಡ ನಾವು ಸ್ವಲ್ಪ ಕಣ್ಣು ಮುಚ್ಚಿ ನೋಡಬೇಕು. ರೆಪ್ಪೆ ತೆರೆದು ಪ್ರಪಂಚವನ್ನು ಎಷ್ಟು ನೋಡ್ತೀವಿ, ಬಹಳ ಕಡಿಮೆ ಅಳತೆ. ರೆಪ್ಪೆ ಮುಚ್ಚಿ ನಮ್ಮೊಳಗಿರೋ ಪ್ರಪಂಚವನ್ನು ಫಸ್ಟ್ ನಾವು ಅರ್ಥ ಮಾಡಿಕೊಂಡ್ರೆ ಇಡೀ ಬ್ರಹ್ಮಾಂಡದ ಆಚೆಗಿನ, ಭೂಮಿಯ ಸೃಷ್ಟಿಯ ಆಚೆಗಿನ ಅನೇಕ ವಿಚಾರಗಳು ನಮ್ಮೊಳಗೆ ದೇವರು ಹುದುಗಿಸಿಟ್ಟಿದ್ದಾನೆ. ಅದನ್ನು ನೋಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಸಮಯ ಕೊಡಬೇಕಷ್ಟೆ. ಯಾವುದೇ ಒಂದು ವಿಚಾರದಲ್ಲಾಗಲಿ ನಾವು ಪಾಸ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾಯಿರ್ತೀವಿ. ಎಕ್ಸಾಮ್ ಬರೀದೆ ಹೇಗೆ ಪಾಸ್ ಆಗೋದು? ಎಕ್ಸಾಮ್ ಬರೆಯೋದೇ ನಾವು ಪಾಸ್ ಆದ್ವಿ ಅನ್ನೋ ಸರ್ಟಿಫಿಕೇಟ್ ಕೊಡೋರು ಯಾರು ನಮಗೆ? ನಾವು ಪಾಸಾಗಿದ್ದೀವಿ ನಾವು ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಎಕ್ಸಾಮ್ ಬರೀಬೇಕು ಅಂತಂದರೆ ನಾವು ಓದಬೇಕು ಅಂದರೆ ಅದಕ್ಕೆ ಸಮಯ ಕೊಡಬೇಕು, ಪರಿಶ್ರಮ ಪಡಬೇಕು. ಇದೆಲ್ಲರಿಗೂ ಗೊತ್ತಿದೆ. ಸ್ಕೂಲು ಕಾಲೇಜ್ಗಳಲ್ಲಿ, ಅಕಾಡೆಮಿಕಲ್ ಯೂನಿವರ್ಸಿಟಿಗಳಲ್ಲಿ ಪಾಠ ಹೇಳ್ಕೊಟ್ಟು ಆಮೇಲೆ ಎಕ್ಸಾಮ್ ಬರೆಯೋ ಒಂದು ಅವಕಾಶವನ್ನು ಕೊಡ್ತಾರೆ. ಆದರೆ ಈ ಜೀವನದಲ್ಲಿ ನಮಗೆ ಎಕ್ಸಾಮ್ ಬರೆದ ಮೇಲೆ ಪಾಠ ಏನು ಅಂತ ಅರ್ಥ ಆಗುತ್ತೆ, ಅಷ್ಟೇ ವ್ಯತ್ಯಾಸ ಇರೋದು. ಹಾಗಾಗಿ ಪರೀಕ್ಷೆ ಬರೆಯುವಾಗಲೂ ಸಂತೋಷವಾಗಿ ಬರೆಯೋಣ. ಪರೀಕ್ಷೆ ಬರೆಯುವಾಗ ದುಃಖ ಪಡುವುದು ಬೇಡ, ಗೆದ್ದು ಪಾಸಾದಾಗ ಅತಿಯಾಗಿ ಸಂಭ್ರಮಿಸೋದು ಬೇಡ. ಯಾಕೆಂದರೆ ಪರೀಕ್ಷೆ ಬರೆಯುವುದು, ಪಾಸಾಗುವುದು ಎರಡೂ ಕೂಡ ಮತ್ತೊಬ್ಬರ ನಿರ್ಧಾರ ಆಗಿರುತ್ತೆ. ನಾವು ಯಾವ ರೀತಿಯ ಪರೀಕ್ಷೆಗಳನ್ನು ಬರೆಯಬೇಕು, ಯಾವ ರೀತಿಯಲ್ಲಿ ಪಾಸಾಗಬೇಕು ಅನ್ನೋ ಎರಡು ನಿರ್ಧಾರಗಳು ಕೂಡ ಆ ಭಗವಂತ ನಿರ್ಧಾರ ಮಾಡಿರ್ತಾನೆ. ಪರಿಸ್ಥಿತಿಗಳ ಸೂಜಿ ಮತ್ತು ದಾರ ಎರಡೂ ನಮ್ಮ ಕೈಯಲ್ಲೇ ಇರುತ್ತೆ, ಆದರೆ ಅದನ್ನು ಹೇಗೆ ಪೋಣಿಸ್ಬೇಕು ಅನ್ನೋ ನಿರ್ಧಾರ ಮಾತ್ರ ಆ ಭಗವಂತನ ಕೈಯಲ್ಲಿರುತ್ತೆ. ಅದನ್ನು ನಾವು ಯಾವಾಗಲೂ ಮನಸ್ಸಲ್ಲಿಟ್ಕೊಂಡು ಅವನು ಮೆಚ್ಚುವಂಥ ಕೆಲಸ ಮಾಡ್ತಾ ಹೋಗೋಣ. ತುಂಬ ಗ್ರಾಂಥಿಕವಾಗಿ, ತುಂಬ ಸಾಂದರ್ಭಿಕವಾಗಿ, ತುಂಬ ಫಿಲಾಸಫಿಕಲ್ಲಾಗಿ ತತ್ವಗಳನ್ನು ನಾವೇನು ತಲೆಗೆ ತುಂಬಿಸ್ಕೊಂಡು ತಲೆನ ಗೊಬ್ಬರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಣ್ಣ ಸಣ್ಣ ಶಾಲಾ ಮಕ್ಕಳಿಗೂ ಕೂಡ ಅನಿವಾರ್ಯವಾಗುವಂಥ ಮಾತುಗಳು, ಅನಿವಾರ್ಯ ಆಗುವಂಥ, ಅಗತ್ಯ ಆಗುವಂಥ, ಅವಶ್ಯಕತೆ ಇರುವಂಥ ವಿಷಯಗಳು. ಹಾಗಾಗಿ ಈ ಕಲೋಕಿಯಲ್ ಪ್ರಪಂಚದಲ್ಲಿ, ಈ ಲೌಕಿಕ ವಾತಾವರಣದಲ್ಲಿ ನಾವು ಹೇಗೆಲ್ಲ ಇರಬೇಕು ಅನ್ನೋದನ್ನು ನೋಡ್ಕೊಂಡು ಹೋದರೆ ಸಾಕು. ಹೀಗೆ ಇರಬೇಕು ಅನ್ನೋದಕ್ಕೆ ನಾವು ಒಂದು ಜ್ವಲಂತ ಉದಾಹರಣೆಯಾಗಿ ನಿಲ್ತೀವಿ. ಆಸೆಗಳು ನಮ್ಮ ಅಂಗೈಯಲ್ಲಿರಬೇಕು, ಅಗತ್ಯ ನಮ್ಮ ಹೃದಯದಲ್ಲಿರಬೇಕು, ಅವಶ್ಯಕತೆ ನಮ್ಮ ಮಿದುಳಲ್ಲಿರಬೇಕು. ಆಗ ನಮ್ಮ ಅನಿವಾರ್ಯತೆ ಏನು ಅಂತ ನಮಗೆ ಅರ್ಥ ಆಗುತ್ತೆ. ನಮ್ಮ ಅನಿವಾರ್ಯತೆಗಳನ್ನು ಯಾವಾಗ ನಾವೇ ಅರ್ಥ ಮಾಡ್ಕೊಳ್ತೀವಿ, ಆಗ ಆಟೋಮೆಟಿಕ್ಕಾಗಿ ನಾವು ಮತ್ತೊಬ್ಬರ ಬದುಕಿನಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಯಾವತ್ತು ನಮ್ಮನ್ನು ಹಾಳು ಮಾಡೋದು ಅನಾವಶ್ಯಕವಾದ ಕಾಲಕ್ಷೇಪ, ಹಾಗೆ ಮತ್ತೊಬ್ಬರನ್ನ ಹಾಳು ಮಾಡೋದು ನಮ್ಮಿಂದ ಅವರ ಜೀವನದಲ್ಲಿ ಮಾಡುವಂಥ ಹಸ್ತಕ್ಷೇಪ. ಇವೆರಡನ್ನ ಬಿಟ್ಟು ನಿಜವಾದ ನಿಕ್ಷೇಪ ಏನಿದೆ ಪ್ರಕೃತಿಯಲ್ಲಿ ಅಂತ ನಾವು ನೋಡ್ತಾ ಹೋದರೆ, ಈ ಇಡೀ ಪ್ರಕೃತಿಯ, ಇಡೀ ಈ ದೈವ ಸೃಷ್ಟಿಯ ನಿಜವಾದ ನಿಧಿ, ನಿಜವಾದ ನಿಕ್ಷೇಪ ಕೇವಲ ನಾವುಗಳೇ, ಮನುಷ್ಯರೇ. ನಮ್ಮ ಕ್ವಾಲಿಟಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಈ ಪ್ರಕೃತಿ ಕೊಟ್ಟಂಥ ಬಳುವಳಿಯ ಮೇಲೆ ನಮ್ಮ ದಬ್ಬಾಳಿಕೆಗಳನ್ನ ಮಾಡ್ತಾ, ಆದರೆ ಎದೆಗೆ ನಾವು ಕೊಡಲಿ ಪೆಟ್ಟನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಅದನ್ನು ಬಿಟ್ಟು ಪ್ರಕೃತಿಯನ್ನು ಆರಾಧಿಸೋಣ, ಪ್ರಕೃತಿನ ಪ್ರೀತಿಸೋಣ. ಆವಾಗ ಸರ್ವವೂ ನಮ್ಮದಾಗುತ್ತೆ, ಆಲ್ರೆಡಿ ನಮ್ಮದಾಗಿದೆ. ಅದು ನಮ್ಗೆ ಅರ್ಥ ಆಗಬೇಕಷ್ಟೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಈ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ದಿಲ್ ಬಟನ್ ಒತ್ತಿ, ಕೆಳಗಿರುವ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರೀತಿಯ 4 ಮಾತುಗಳನ್ನು ಹಂಚಿಕೊಳ್ಳಿ. ನಮಸ್ಕಾರ.